ಉಪಮುಖ್ಯಮಂತ್ರಿ ಆಗಿರುವಂತ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಆದಷ್ಟು ಬೇಗ ಅಂತ ಮಾಜಿ ಸಚಿವ ಬಿ.ಸಿ. ಪಾಟೀಲ್ ಅವರ ಅಭಿಪ್ರಾಯ. ಯಾಕೆ ಅಂತ ಅವ್ರು ಹೇಳ್ತಾರೆ ನೋಡಿ. 6 ತಿಂಗಳು ಸಹ ಸಿಎಂ ಕುರ್ಚಿಯಲ್ಲಿ ಡಿ.ಕೆ. ಶಿವಕುಮಾರ್ ಅವ್ರನ್ನ ಇಡಕ್ಕೆ ಸಿದ್ದರಾಮಯ್ಯ ಬಿಡೋದಿಲ್ಲ. ಹಾಗಾಗಿ ಸರ್ಕಾರ ಬಿದ್ದೋಗ್ಬಿಡುತ್ತೆ, ಬೇಗ ಚುನಾವಣೆ ಬಂದ್ಬಿಡುತ್ತೆ. ಅದಕ್ಕೋಸ್ಕರನೇ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಂತ ಪ್ರಾರ್ಥಿಸ್ತೀನಿ ಅಂತ ಹಾವೇರಿಯಲ್ಲಿ ಮಾಜಿ ಸಚಿವ ಬಿ.ಸಿ. ಪಾಟೀಲ್ ಅವರು ಈ ಹೇಳಿಕೆಯನ್ನ ಕೊಟ್ಟಿರೋದು. ರಾಜೀವ್ ಗೌಡ್ರು ಹೇಳ್ತಿದ್ರು 26ಕ್ಕೆ ಚುನಾವಣೆ ಎಲ್ಲಿ ಕರೆಸ್ಕೊಂಡಾರೋ ಗೊತ್ತಿಲ್ಲ ನಮ್ಮ ರಾಜೀವ್. ಇಲ್ಲ, ನಾವು ಅದಕ್ಕೆ ಏನ್ ಮಾಡ್ಬೇಕಂತ ನಾವು ಏನ್ ಆಶಿಸ್ತೇವೆ ಅಂದ್ರೆ ಆದಷ್ಟು ಬೇಗ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ. ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆದ್ರೆ 6 ತಿಂಗಳು ಆ ಕುರ್ಚಿ ಕೂತ್ಕೊಳ್ಳಕ್ ಸಿದ್ದರಾಮಯ್ಯ ಬಿಡ. ಹೌದಪ್ಪ, ಯಾಕೆಂದ್ರೆ ನಾವು ನೋಡಿದ್ದೆವು, ನೋಡೇ ಬಂದವರು. ಯಾಕೆಂದ್ರೆ ಅದು ಸತ್ಯಾಂಶ ಕೂಡ ಅವರಿಗೆ ಅಲ್ಲಿ ಇರಕ್ ಆಗೋದಿಲ್ಲ. ಹಿಂದೆ ಅಂಗವಾಗಿ ಏನಾಯ್ತು ಅಂದ್ರೆ ಸಿದ್ದರಾಮಯ್ಯನ ಅದೃಷ್ಟ ಹೊಂದಿದ್ದಾಗಲೇ ರಾಜೀವ್ ಗೌಡ್ರು ಒಂದು ಮಾತು ಹೇಳಿದ್ರು, ಅಶೋಕ್ ಅಣ್ಣಗೆ ನಾವು ಬೇಡ ಅಂದ್ರೂ ಕೂಡ ಕೆಂಪು ಕೂಡದ ಕಾರ್ ಬರ್ತದೆ, ಅವ್ರಿಗೆ ಆಡಳಿತ ಪಕ್ಷ ಇಲ್ಲ ಕೆಂಪು ವಿದ್ಯುತ್ ಬಂತು. ಹಾಗೆ ಸಿದ್ದರಾಮಯ್ಯ ಅವ್ರು ಯಾರ್ಯಾವ ಪೊಸಿಷನಲ್ಲಿ ಕೂತ್ಕೊಳ್ತಾರೋ ಅಥವಾ ನಿಮ್ಮನ್ನೇ BJPಯಲ್ಲಿ ಇರೋರನ್ನೇ ಹಿಂಗೆ ತಿಂದು ಮಂಗನಂತಾಗಿ ಮಾಡ್ಬಿಡ್ತಾರೋ ಅವರು. ಈ ಚುನಾವಣೆ ಟೈಮಲ್ಲೂ ಹಂಗೆ ಮಾಡಿದ್ದು. ಅವರಿಬ್ಬರ ನಡುವೆ ಕಿತ್ತಾಟ ಇದೆ ಅಂತ ನೀವು ಹೇಳ್ಕೊಂಡು ಓಡಾಡಿದ್ರಿ. ಅವರಿಬ್ರು ಕಿತ್ತಾಟ ಅನ್ಕೊಂತಾನೆ ಓಡಾಡ್ಕೊಂಡೇನೆ ಅಧಿಕಾರಕ್ಕೆ ಬಂದು ಕೂತ್ಕೊಂಡ್ರು. ಈಗಲೂ ಹಂಗೆ ಮಾಡ್ತಾರ ನಿಮ್ಮನ್ನ ಅಂತ ಹೇಳಿ.